ಇದನ್ನ ಓಜಿ ರೆಸಿಪಿ ಅಂತಾನೆ ಹೇಳ್ಬೋದು. ಅಂದ ಕಾಲದಿಂದ ಇವತ್ತಿನವರೆಗೂ ಡಿಮ್ಯಾಂಡ್ ಅಲ್ಲಿ ಇರೋ ರೆಸಿಪಿ. ಇದನ್ನ ಸಮ್ಮರ್ ಅಲ್ಲಿ ಮಾತ್ರ ಮಾಡಕ್ಕಾಗೋದು. ಅದೇ ಮಾವಿನಕಾಯಿ ಉಪ್ಪಿನಕಾಯಿ. ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಹೇಗ್ ಮಾಡೋದು ಅಜ್ಜಿ? ಏನೇನ್ ತಗೋಬೇಕು? ಈಗ ಮಾವಿನಕಾಯಿಗೆ ಚೆನ್ನಾಗಿ ಕಾಯಾಗಿರೋ ಮಾವಿನಕಾಯಿ ತಗೊಂಡು ಅದನ್ನ ಚೆನ್ನಾಗಿ ತೊಳೆದು ಚೆನ್ನಾಗಿ ಡ್ರೈ ಬಟ್ಟೆಯಿಂದ ಚೆನ್ನಾಗಿ ಒರೆಸಿಟ್ಕೊಳ್ಬೇಕು. ಮಾವಿನಕಾಯಿ ಇದಿದೆ ಅಲ್ವಾ, ಇದನ್ನ ತಗೊಂಡು ನೀವು ತೊಳೆದ್ಬಿಟ್ಟು ಡ್ರೈ ಬಟ್ಟೆಲೆ ಒರೆಸಿ. ಯಾವುದೇ ರೀತಿ ತೇವಾಂಶ ಇರಬಾರ್ದು. ಓಕೆನಾ? ಸೊ ಅದಕ್ಕೆ ಡ್ರೈ ಬಟ್ಟೆ ಅಂತ ಸ್ಪೆಸಿಫಿಕ್ಲಿ ಹೇಳ್ತಿರೋದು. ನೆಕ್ಸ್ಟ್ ಅಚ್ಚ ಖಾರದ ಪುಡಿ ತಗೊಂಡಿದ್ದೀನಿ. ಇದಕ್ಕೆ ಕಲ್ಲುಪ್ಪೆ ಹಾಕ್ಬೇಕು. ಕಲ್ಲುಪ್ಪು. ಇದು ಮಾವಿನಕಾಯಿ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಳ್ಬೇಕು. ಎಣ್ಣೆನ ಕಾಯಿಸ್ಬಿಟ್ಟು ಅದಕ್ಕೆ 1 ಸ್ಪೂನು ಇಂಗು ಹಾಕ್ಬಿಟ್ಟು ಆರಿಸಿಟ್ಕೊಳ್ಬೇಕು. ಆಮೇಲೆ ಇದು ಮೆಂತ್ಯನ ಪುಡಿ ಮಾಡಿ ಇಟ್ಕೊಳ್ಬೇಕು. ಸಾಸಿವೆನ ಪುಡಿ ಮಾಡಿ ಇಟ್ಕೊಳ್ಬೇಕು. ಅರಿಶಿಣದ ಪುಡಿ. ಇಷ್ಟು ಬೇಕಾಗಿರೋ ಸಾಮಗ್ರಿಗಳು. ಓಕೆ, ಸೊ ಇಲ್ಲಿ ಇದು ಕಲ್ಲುಪ್ಪು, ಪುಡಿ ಉಪ್ಪಲ್ಲ, ಕಲ್ಲುಪ್ಪು. ಯಾಕೆ ಅಂತ ನೆಕ್ಸ್ಟ್ ಹೇಳ್ತೀನಿ. ಇದು ಎಣ್ಣೆ ತಗೊಂಡು ಅದಕ್ಕೆ ಸ್ವಲ್ಪ ಹಿಂಗ್ ಹಾಕ್ಬಿಟ್ಟು ಕಾಯಿಸ್ಬಿಟ್ಟು ಹಿಂಗ್ ಹಾಕ್ಬಿಟ್ಟು ಆರಿಸಿಟ್ಟಿರೋ ಎಣ್ಣೆ. ಅದಾದ್ಮೇಲೆ ಇವೆಲ್ಲ ನೀವು ನೋಡಿದ್ರೆ ಟೀ ಸ್ಪೂನ್ ಅಲ್ಲ, ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿರೋದು. ಓಕೆನಾ? ಮೆಂತ್ಯ ಸಾಸಿವೆನ ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಳ್ಬೇಕು. ಕಲ್ಲುಪ್ಪನ್ನ ಸ್ವಲ್ಪ ಬಿಸಿ ಮಾಡಬೇಕು. ಇದರಲ್ಲಿರೋ ತೇವಾಂಶ ಎಲ್ಲ ಹೋಗ್ಬೇಕು. ಆಮೇಲಿಂದ ಇದನ್ನ ಪುಡಿ ಮಾಡಿಕೊಂಡು ಹಾಕೋದು. ಅಂದಾಜು ಎಷ್ಟು ನಿಮಿಷ ಬಿಸಿ ಮಾಡ್ಬೇಕಾಗತ್ತೆ? ಅದು ತೇವಾಂಶ ಹೋಗೋರ್ಗು ಅಷ್ಟೇ. ಅಲ್ಲ, ಹೆಂಗ್ ಗೊತ್ತಾಗುತ್ತೆ? ಇವಾಗ ಯಾರೋ ಹೊಸಬ್ರು ಕುಕ್ ಮಾಡ್ತಿದಾರ ಅಂದ್ರೆ ಅವ್ರಿಗೆ ಹೆಂಗ್ ಗೊತ್ತಾಗ್ಬೋದು? ಅಂದಾಜು ಒಂದ್ ಇಷ್ಟು ನಿಮಿಷ, 5 ನಿಮಿಷ 10 ನಿಮಿಷ ಅಂತ ಇರುತ್ತಲ್ವಾ, ಆತರ? 1-2 ನಿಮಿಷ ಮಾಡಿದ್ರೆ ಸಾಕು. ಓಕೆ, 2 ಮಿನಿಟ್ಸ್ ಅಷ್ಟು ಕಲ್ಲುಪ್ಪನ್ನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಯಾವುದೇ ರೀತಿ ತೇವಾಂಶ ಅಂದ್ರೆ ಮಾಯಿಶ್ಚರ್ ಇರಬಾರ್ದು. ಇದನ್ನ ನೆಕ್ಸ್ಟ್ ಮಿಕ್ಸಿಗೆ ಹಾಕ್ಬಿಟ್ಟು ಪುಡಿ ಮಾಡ್ತೀವಿ. ಈಗ ಬಿಸಿ ಮಾಡ್ತಿದ್ವಲ್ಲ ಕಲ್ಲುಪ್ಪು, ಸೊ ಅದೇ ಇದು. 1-2 ನಿಮಿಷ ಎಲ್ಲ ತೇವಾಂಶ ಹೋಗ್ಲಿ ಅನ್ನೋ ಕಾರಣಕ್ಕೆ ಬಿಸಿ ಮಾಡಿರೋದು. ಇವಾಗ ಇದನ್ನ ಮಿಕ್ಸಿಗೆ ಹಾಕ್ಬಿಟ್ಟು ಮಿಕ್ಸಿ ಮಾಡ್ತೀವಿ. ಮಿಕ್ಸಿ ಆನ್ ಮಾಡ್ತೀವಿ. ನೋಡಿ, ಇದನ್ನ 2-3 ನಿಮಿಷ ಅಂದಾಜು ಪೂರ್ತಿ ಪುಡಿ ಆಗೋವರೆಗೂ ಮಾಡ್ಕೋಬೇಕು. ಆನ್ ಮಾಡಿ ಅಜ್ಜಿ. ನೋಡಿ, ಉಪ್ಪು ಪುಡಿ ಆಗಿದೆ. ರಫ್ಲಿ 1-1.5 ನಿಮಿಷ ಹಿಡಿತಷ್ಟೇ, 3 ನಿಮಿಷನೂ ಆಗಿಲ್ಲ. ಸೊ ನೀವು ನೋಡ್ಕೊಳ್ಳಿ, ಪುಡಿ ಆಗ್ಬೇಕಷ್ಟೇ ಈ ತರ ನುಣ್ಣಗೆ. ಆ ತರ ಆಗೋದಕ್ಕೆ ರಫ್ಲಿ 1-3 ಮಿನಿಟ್ಸ್ ಆಗುತ್ತೆ. ನೀವು ನೋಡ್ಕೊಳ್ಳಿ ಎಷ್ಟೊತ್ತಾಗ್ಬೋದು ಅಂತ. ಓಕೆ, ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಜ್ಜಿ? ಒಂದು ಪಾತ್ರೆಗೆ 4 ಬೌಲು ಮಾವಿನಕಾಯಿ, ಹೆಚ್ಚಿರೋ ಮಾವಿನಕಾಯಿನ ಹಾಕ್ಬೇಕು. ಓಕೆ, ಸೊ ಸ್ಟಾರ್ಟಿಂಗ್ ಅಲ್ಲಿ ನಾವು 1 ಕಪ್ ತೋರಿಸಿದ್ವಲ್ಲ, ಸೊ ಆ ತರ 4 ಕಪ್ಪನ್ನ ಹಿಂಗ್ ಹಾಕೋಬೇಕು. 2 ಕಪ್ ಆಯ್ತು. 3ನೇ ತುಂಬಿಸ್ತಾ ಇದ್ದಾರೆ. 3ನೇ ಕಪ್ ತುಂಬಿಸ್ತಾ ಇದ್ದಾರೆ. ರೈಟ್. ಸೊ 3ನೇ ಕಪ್ ಇದು ಅಂಡ್ 4ನೇ ಕಪ್ಪು ಕೂಡ ಹಾಕ್ತಿದ್ದಾರೆ. ಸೊ ಸ್ಟಾರ್ಟಿಂಗ್ ತೋರಿಸಿದಂತ 1 ಕಪ್ ಏನಿದೆ ಅದು ಟೋಟಲ್ ಆಗಿ 4 ಕಪ್ಪು ಮಾವಿನಕಾಯಿನ ಒಂದು ಪಾತ್ರೆಗೆ ಹಾಕಿರೋದು. ನೆಕ್ಸ್ಟ್ ಏನ್ ಮಾಡ್ಬೇಕು? ಅದೇ ಬೌಲಲ್ಲಿ ಅದೇ ಸೈಜ್ ಬೌಲಲ್ಲಿ 1 ಬೌಲು ಅಚ್ಕಾರದ ಪುಡಿ ಹಾಕ್ಬೇಕು. ಅದೇ ಸೇಮ್ ಬೌಲ್ ಏನ್ ತಗೊಂಡಿದ್ದಾರೆ ಆ ಮೆಜರ್ಮೆಂಟ್ ಅಲ್ಲಿ ಅಚ್ಕಾರದ ಪುಡಿ ಹಾಕಿದ್ದಾರೆ. ಅದೇ ಬೌಲು ತಗೊಂಡು ಅದರಲ್ಲಿ 1/4 ಭಾಗ ಉಪ್ಪು, ಪುಡಿ ಮಾಡಿರೋ ಉಪ್ಪು ಹಾಕ್ಬೇಕು. ಸೊ ಈಗ ಕಲ್ಲುಪ್ಪನ್ನ ಏನ್ ಬಿಸಿ ಮಾಡ್ಕೊಂಡು ಮಿಕ್ಸಿಲಿ ಪುಡಿ ಮಾಡ್ಕೊಂಡ್ವಿ, ಆ ಉಪ್ಪನ್ನ ಅದ್ರೊಳಗೆ ಹಾಕಿರೋದು. ನೆಕ್ಸ್ಟ್ 1 ಸ್ಪೂನು ಮೆಂತ್ಯ ಪುಡಿ. ಪ್ಲೀಸ್ ನೋಟ್, ಇವೆಲ್ಲ ಟೇಬಲ್ ಸ್ಪೂನ್ ಲೆಕ್ಕ. 1 ಸ್ಪೂನು ಅರಿಶಿಣದ ಪುಡಿ. ಇದು ಸಾಸಿವೆ ಮಾತ್ರ ಸ್ವಲ್ಪ ಜಾಸ್ತಿ ಹಾಕ್ಬೇಕು. 2 ಸ್ಪೂನು ಸಾಸಿವೆ ಪುಡಿ, 2 ಟೇಬಲ್ ಸ್ಪೂನ್ ಹಾಕ್ತಿರೋದು. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಾಡಿ ಈಗೆಲ್ಲವನ್ನ ಮಿಕ್ಸ್ಚರ್ ಏನಿದೆ ಅದನ್ನ ಒಂದೊಂದಾಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದಾರೆ. ನೋಡ್ಬೋದು ನೀವಿಲ್ಲಿ. ಇದ್ರ ಸ್ಪೆಷಾಲಿಟಿ ಏನು ಅಂತಂದ್ರೆ, ನಾನು ಸಣ್ಣ ವಯಸ್ಸಿಂದ ನೋಡ್ತಿರೋದು, ಸಮ್ಮರ್ ಸೀಸನ್ ಬಂದ್ರೆ ಸಾಕು ಮನೇಲಿ ಉಪ್ಪಿನಕಾಯಿ ಮಾಡ್ತಾರೆ. ಅಂಡ್ ರಿಲೇಟಿವ್ಸ್ ಎಲ್ಲ ಮನೆಗೆ ಮಾವಿನಕಾಯಿ ತಂದು ಕೊಟ್ಬಿಡ್ತಾರೆ, ನಮಗೂ ಮಾಡ್ಕೊಡಿ ಅಂತ. ನಾನು ಉಪ್ಪಿನಕಾಯಿದೇನು ಅಂತ ದೊಡ್ಡ ಫ್ಯಾನ್ ಅಲ್ಲ. ಏನೋ ಮೊಸರನ್ನೋ ಅನ್ನ ಸಾರೋ ತಿನ್ಬೇಕಾದಾಗ ಸೈಡಲ್ಲಿ ಹಾಕೊಳ್ತೀನಿ. ಐ ಡೋಂಟ್ ನೋ ದ ಕ್ರೇಜ್ ಬಿಹೈಂಡ್ ದಿಸ್, ಬಟ್ ಜನ ಅಂತೂ ಈ ಉಪ್ಪಿನಕಾಯಿ ಅಂದ್ರೆ ಮುಗಿಲ್ ಬೀಳ್ತಾರೆ, ಬೇಕು ಅನ್ನೋ ತರ. ಸೊ ಡೆಫಿನೆಟ್ ಆಗಿ ನೀವು ಟ್ರೈ ಮಾಡ್ಬಿಟ್ಟು ಹೇಗಿದೆ ಅಂತ ಕಾಮೆಂಟ್ಸ್ ಅಲ್ಲಿ ತಿಳಿಸಿ. ಮತ್ತೆ ಇಲ್ಲಿವರೆಗೂ ಬಂದಿದ್ದೀರಾ ಅಂತಂದ್ರೆ ವಿಡಿಯೋ ನೋಡ್ಕೊಂಡು ಕೈಂಡ್ಲಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಏನ್ ಅಜ್ಜಿ? ಈಗ ನಾವು ಕಾಯಿಸಿ
ಆರಿಸಿಟ್ಕೊಂಡಿದ್ದೀವಿ ಎಣ್ಣೆನ, ಅದಕ್ಕೆ 1 ಸ್ಪೂನು ಹಿಂಗು ಹಾಕಿದ್ದೀವಿ. ಇದನ್ನು ಹಾಕಬೇಕು. ಸೊ ನೀವು ನೋಡಿದ್ರಿ ಸ್ಟಾರ್ಟಿಂಗ್ ಅಲ್ಲಿ ಎಣ್ಣೆ ತೋರಿಸಿದ್ವಲ್ಲ, ಹಿಂಗ್ ಹಾಕಿರೋದು ಕಾಯಿಸಿ ಹಿಂಗ್ ಹಾಕಿ ಆರಿಸಿರೋ ಅಂತ ಎಣ್ಣೆ ಇದು. ಅದನ್ನ ಕೊನೆಯದಾಗಿ ಬೋಲಿಗೆ ಹಾಕ್ತಿದ್ದಾರೆ. ಇವಾಗ ಮತ್ತೆ ಮಿಕ್ಸ್ ಮಾಡ್ತಾರೆ ಅನ್ಸುತ್ತೆ. 1 ಬೌಲ್ ತುಂಬಾ ಹಾಕ್ಬೇಕು, 1 ಬೌಲ್ ಎಣ್ಣೆ ನೋಡಿ, ಈ ತರ ಒಂದು ಫುಲ್ ಬೌಲ್ ಅಷ್ಟು ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದಾರೆ, ರೈಟ್? ಇವಾಗ ಹಳೆ ಕಾಲದಲ್ಲಿ ಹೇಗಿತ್ತು ಅಜ್ಜಿ ಉಪ್ಪಿನಕಾಯಿ ಎಲ್ಲ? ಏನಾದ್ರು ನಿಮಗೆ ಸ್ಪೆಷಲ್ ಆಗಿ ಈಗಿನ ಕಾಲದವ್ರಿಗೆ ಏನಾದ್ರು ಇದ್ರ ಬಗ್ಗೆ ಹೇಳ್ಬೇಕು ಮಾಡಬೇಕು ಅಂದ್ರೆ? ಏನೋ ಒಂದು ನಿಮ್ಗೆ ಯಾರು ಹೇಳ್ಕೊಟ್ರು? ನಮ್ಮಮ್ಮ ಹೇಳ್ಕೊಟ್ಟಿದ್ದು. ನಮ್ಮಮ್ಮ ಪಕ್ಕದಲ್ಲಿ ಕೂತ್ಕೊಂಡು ಈ ತರ ಮಾಡ್ಬೇಕು, ಈ ತರ ಹಾಕ್ಬೇಕು ಅಂತ ಅಳತೆ ಎಲ್ಲ ತೋರಿಸಿ ನಮ್ಮಮ್ಮ ಕಲ್ಸಿದ್ದು ನಮ್ಗೆ. ಅದೇ ತರ ಮಾಡ್ಕೊಂಡು ಬರ್ತಾ ಇದೀವಿ. ಹೆಂಗಿತ್ತು ಆಗಿನ ಕಾಲದಲ್ಲಿ ಮಾಡೋದಕ್ಕೂ ಇವತ್ತಿನ ಟೈಮಲ್ಲಿ ಮಾಡೋದಕ್ಕೂ? ತುಂಬಾ ವ್ಯತ್ಯಾಸ ಇದೆ. ಅದೇ ಏನ್ ವ್ಯತ್ಯಾಸ? ಈ ಕಾಲದವ್ರು ಒಬ್ಬೊಬ್ರು ಒಂದೊಂದ್ ತರ ತೋರಿಸ್ತಾರೆ. ಏನೋ ನಾವು ಆ ಕಾಲದಿಂದ ಇದೇ ತರ ಮಾಡ್ಕೊಂಡ್ ಬಂದಿದ್ದೀವಿ, ನಮ್ಮ ಅಮ್ಮನ ಕಾಲದಿಂದ. ಮಾವಿನಕಾಯಿ ಕ್ವಾಲಿಟಿ ಡಿಫ್ರೆನ್ಸ್ ಇದೆ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ? ಹೌದು. ಆವಾಗ ತುಂಬಾ ಚೆನ್ನಾಗಿರ್ತಾ ಇತ್ತು ಆಮಟೆಕಾಯಿ. ಈಗೆಲ್ಲ ಅಷ್ಟು ಮೊದಲಷ್ಟು ಒಳ್ಳೆ ಮಾವಿನಕಾಯಿಗಳು ಬರಲ್ಲ, ಎಲ್ಲ ಔಷಧಿ ಹೊಡೆದು ಎಲ್ಲ. ಆವಾಗಂದ್ರೆ ಆರ್ಗ್ಯಾನಿಕ್ಕು ನಮ್ಮ ಕಾಲದಲ್ಲಿ. ಟೇಸ್ಟ್ ಡಿಫ್ರೆನ್ಸ್ ಇರುತ್ತಾ ತುಂಬಾನೇ? ಹೌದು. ಇದ್ರ ಬಗ್ಗೆ ನಾವೇನು ಮಾಡಕ್ಕಾಗಲ್ಲ. ಇವರೆಲ್ಲ 1950s 60s ಇಂದ ಮಾಡ್ಕೊಂಡು ಬರ್ತಿದ್ದಾರೆ. ನಾವೀಗ 2020s ಅಲ್ಲಿ ಇದೀವಿ. ಇನ್ನೇನ್ 4 ವರ್ಷ ಕಳೆದ್ರೆ 30s ಅಲ್ಲೂ ಇರ್ತೀವಿ. ಸೊ ಆಬ್ವಿಯಸ್ಲಿ ಫ್ರೂಟ್ಸ್ ವೆಜಿಟೇಬಲ್ಸ್ ಕ್ವಾಲಿಟಿ ಡಿಟೀರಿಯೋರೇಟ್ ಆಗ್ತಾನೆ ಇದೆ. ಬಟ್ ಇರೋದ್ರಲ್ಲಿ ಬೆಸ್ಟ್ ಏನ್ ಮಾಡ್ಕೋಬಹುದು, ನಾವು ಮಾಡಬಹುದು. ಈ ಉಪ್ಪಿನಕಾಯಿ ಫರ್ಮೆಂಟ್ ಮಾಡ್ತೀವಿ ಇದನ್ನ ಆಮೇಲೆ. ಸೊ ಗಟ್ ಹೆಲ್ತ್ ತುಂಬಾ ಒಳ್ಳೇದು. ಅಂಡ್ ಪ್ಲೀಸ್ ನೋಡಿ, ಉಪ್ಪಿನಕಾಯಿ ಎಲ್ಲ ಊಟಕ್ಕೆ ಉಪ್ಪಿನಕಾಯಿ ತರಾನೇ ಇರ್ಬೇಕು. ಸೈಡ್ಸ್ ಅಲ್ಲಿ ತಗೋಬೇಕು ಇದನ್ನೇ ಊಟದ ತರ ತಿನ್ನಕ್ ಹೋಗ್ಬಾರ್ದು. ಬಿಕಾಸ್ ನೀವು ನೋಡಿದ್ರಿ ಉಪ್ಪು ಎಣ್ಣೆ ಎಲ್ಲ ಸಿಕ್ಕಾಪಟ್ಟೆ ಇರುತ್ತೆ. ಇದನ್ನ ಸ್ನಾಕ್ ಆಗಿ ಯೂಸ್ ಮಾಡ್ಕೊಂಡ್ರೆ, ಎಸ್ಪೆಷಲಿ ಡಯಟ್ ಮಾಡೋವಾಗೆಲ್ಲ ಬಹಳ ಒಳ್ಳೇದು. ಕ್ಯಾಲರೀಸ್ ತುಂಬಾನೇ ಇರಲ್ಲ, 1-2 ಆ ಕಡೆ ಈ ಕಡೆ ಹಾಕೊಂಡ್ರೆ ಚೆನ್ನಾಗೂ ಇರುತ್ತೆ, ಟೇಸ್ಟಿಗೆ ಸ್ಯಾಟಿಸ್ಫೈಯಿಂಗ್ ಆಗೂ ಇರುತ್ತೆ. ನೆಕ್ಸ್ಟ್ ಏನಜ್ಜಿ? ಇನ್ನೊಂದೇನಂದ್ರೆ, ನಮ್ಮ ತಾಯಿ ಕಾಲದಲ್ಲಿ ಒಳ್ಕಲ್ಲಲ್ಲಿ ಉಪ್ಪು ಮೆಣಸಿನ್ಕಾಯಿ ರುಬ್ಬಿ ಮಾಡ್ತಾ ಇದ್ವಿ. ರುಬ್ಬಿ ಎಲ್ಲ ಜಾಡಿಗಳಿಗೆ ತುಂಬಿ 1 ವರ್ಷ ಆದ್ರೂ ಕೆಡ್ತಾ ಇರ್ಲಿಲ್ಲ, ತುಂಬಾ ಚೆನ್ನಾಗಿರ್ತಾ ಇತ್ತು. ಆಮೇಲೆ ಮತ್ತೆ ಬೇರೆ ಏನಾದ್ರು? ಅದೇ ಈಗೆಲ್ಲ ಮಿಕ್ಸಿಗಳು, ಅವಾಗೆಲ್ಲ ಕೈಯಲ್ಲೇ ಕುಟ್ಟಿ ರುಬ್ಬಿ ಎಲ್ಲ ಮಾಡ್ತಾ ಇದ್ವಿ. ನಾವ್ ಹೇಳ್ತೀವಲ್ಲ, ಹಳೆ ಕಾಲದವ್ರು ಏನ್ ಎಕ್ಸರ್ಸೈಸ್ ಮಾಡ್ತಿದ್ರು ಅದು ಇದು ಅಂತ. ನೋಡಿ ಇದೆ, ಬಟ್ಟೆನೂ ಅವರೇ ಒಗಿತಾ ಇದ್ರು, ಮನೆ ಗುಡ್ಸಿ ಒರ್ಸೋದು ಅವರೇ ಮಾಡ್ತಿದ್ರು. ಅಂಡ್ ಅಡ್ಗೆನೂ ಒಂದ್ ಎಕ್ಸರ್ಸೈಸೇ ಆಗಿತ್ತು ಹೆಚ್ಚು ಕಮ್ಮಿ. ಸೊ ಇವಾಗ ಪೂರ್ತಿ ಕಲ್ಸಾಗಿದೆ. ಸೊ ಹೇಳ್ದಂಗೆ ಕಲ್ಸಾಗಿದೆ. ನೆಕ್ಸ್ಟ್ ಈಗ ಮುಚ್ಚಿಟ್ಬಿಡ್ಬೇಕು. ಮುಚ್ಚಿ 3 ದಿನ ಇದನ್ನ ಟಚ್ ಮಾಡಬಾರ್ದು. ಯಾರು ಮುಟ್ಟದ ಇರೋ ಅಂತ ಜಾಗದಲ್ಲಿ ಇಟ್ಬಿಡ್ಬೇಕು 3 days. ಅಂಡ್ ಪ್ಲೀಸ್ ನೋಟ್, ಈ ತಟ್ಟೆ ಏನಿದೆ ಇದನ್ನು ಚೆನ್ನಾಗಿ ಒರೆಸಿ, ಯಾವುದೇ ರೀತಿ ಮಾಯಿಶ್ಚರ್ ಎಂಟರ್ ಆಗಬಾರ್ದು. ಆಮೇಲೆ ಮುಚ್ಚಿಟ್ಬಿಟ್ಟು 3 ದಿನ ಒಂದ್ ಕಡೆ ಇಟ್ಬಿಡ್ಬೇಕು. 3ನೇ ದಿನ ತೆಗೆದು ಎಲ್ಲ ಚೆನ್ನಾಗಿ ಎಣ್ಣೆ ಎಲ್ಲ ಒಂದ್ ಕಡೆ ಬಿಟ್ಕೊಂಡಿರುತ್ತೆ, ಕ್ಲೀನ್ ಆಗಿ ಮಿಕ್ಸ್ ಮಾಡಿಬಿಟ್ಟು ಗಾಜಿನ ಬಾಟ್ಲು ಅಥವಾ ಗಾಜಿನ ಇದಕ್ಕೆ ಜಾಡಿಗೆ ಹಾಕೊಳ್ಳೋದು ಅಷ್ಟೇ. ತೋರಿಸ್ತೀವಿ ಅದ ಹೆಂಗೆ ಅಂತ ನೆಕ್ಸ್ಟ್. ಓಕೆ, ಸೊ ಉಪ್ಪಿನಕಾಯಿ ನೋಡಿದ್ರೆ ನೀವು 3 ದಿನ ಆದ್ಮೇಲೆ ತೆಗೆದ್ಬಿಟ್ಟು ಹಿಂಗ್ ಗ್ಲಾಸ್ ಕಂಟೈನರ್ಗೆ ಹಾಕಿದ್ದಾರೆ. ಸೊ ಆಗಿನ ಕಾಲದವ್ರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಹೇಳಿ ಅಜ್ಜಿ. ಆ ಕಾಲದಲ್ಲೆಲ್ಲ ನಾವು ಬಾಟ್ಲಿಗೆಲ್ಲ ಹಾಕ್ತಾ ಇರ್ಲಿಲ್ಲ. ಅವಾಗೆಲ್ಲ ಜಾಡಿ ಬರ್ತಾ ಇತ್ತು, ದೊಡ್ಡ ದೊಡ್ಡ ಜಾಡಿನಲ್ಲಿ ತುಂಬಿಸಿಡ್ತಾ ಇದ್ವಿ. ಆಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಚಿಕ್ಕ ಜಾಡಿಗಳಲ್ಲಿ ತುಂಬಿಸಿಟ್ಕೊಳ್ತಾ ಇದ್ವಿ. ಈಗೆಲ್ಲ ಬಾಟ್ಲುಗಳಲ್ಲಿ ಹಾಕ್ತಿವಿ. ಅವಾಗೆಲ್ಲ ಕೆಜಿ ಗಟ್ಲೆ ಮಾಡ್ತಿದೀವಿ ಅಂತ ಹೇಳ್ತಿದ್ರಿ, ಹೆಂಗದು? ಅದೇ ಕೆಜಿ ಗಟ್ಲೆ ಕೈಯಲ್ಲಿ ರುಬ್ಬಿ ಮಾಡ್ತಾ ಇದ್ವಲ್ವಾ. ಕೈಯಲ್ಲಿ ಮೆಣಸಿನ್ಕಾಯಿ ಉಪ್ಪು ರುಬ್ಬಿ ಒಳ್ಕಲ್ಲಲ್ಲಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಮಾಡ್ತಾ ಇದ್ವಿ. ಓಕೆ, ಸೊ ಬೇರೆ ಏನಾದ್ರು ಈ ಸ್ಪೆಷಲ್ ಓಜಿ ಮಾವಿನಕಾಯಿ ಉಪ್ಪಿನಕಾಯಿ ಬಗ್ಗೆ? ಅದೇ ಉಪ್ಪಿನಕಾಯಿ ಊಟಕ್ಕೆ ರುಚಿ. ಮೊಸರನ್ನ, ಬೇಳೆ ಸಾರು, ಪಪ್ಪು, ಇದಕ್ಕೆಲ್ಲ ಉಪ್ಪಿನಕಾಯಿ ಇದ್ರೆ ಚೆನ್ನಾಗಿರುತ್ತೆ. ಓಕೆ, ಸೊ ನೋಡಿದ್ರಲ್ಲ, ಹೀಗೆ ಉಪ್ಪಿನಕಾಯಿನ ಪ್ರಿಪೇರ್ ಮಾಡೋದು. ಟ್ರೈ ಮಾಡ್ತೀರಿ ಅಂದ್ರೆ ವಾಪಸ್ ಬಂದು
ಕಾಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ, ಟ್ರೈ ಮಾಡಿದ್ರಿ ಹೇಗಿತ್ತು ಅಂತ. ಹಾಗೆ ಇದನ್ನ ಒಂದಷ್ಟು ಜನಕ್ಕೆ ಶೇರ್ ಮಾಡಿ, ಎಲ್ಲರಿಗೂ ತಲುಪ್ಲಿ ಹಳೆಯ ಕಾಲದ ಅಜ್ಜಿ ಕಾಲದ ಈ ಓಜಿ ಉಪ್ಪಿನಕಾಯಿ ರೆಸಿಪಿ.